ಸ್ಪಂದನೆ ಕೊಟ್ಟಿದ್ದಾರೆ ಸರ್. ಅವ್ರು ಯಾವತ್ತೂ ನಮ್ಮನ್ನು ಸದಸ್ಯರು ಅಂತ ನೋಡಿಲ್ಲ. ಅವ್ರು ಯಾವಾಗೂ ಹೇಳ್ತಾರೆ ಮತ್ತು ಎಲ್ಲ ಸಹಕಾರ ನಾವು ಕೊಡ್ತೀವಿ. 22 ಜನ ಸದಸ್ಯರು ಕೂಡ ಇಲ್ಲಿ 22 ಜನ ಅಧ್ಯಕ್ಷರು ಅಂತಲೇ ಹೇಳ್ತಾರೆ. ಇಂಥ ಅಧ್ಯಕ್ಷನ ಪಡೆಯೋಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಸರ್. ಏನು ಹೇಳ್ತೀರಾ? ತುಂಬ ಖುಷಿ ಆಯಿತು ಸರ್. ನಮಗೂ ಇಂಥ ಪಂಚಾಯತಿ ಇಡೀ ದಾಸನಪುರ ಹೋಬಳಿಲಿ ಬೆಂಗಳೂರು ಉತ್ತರ ತಾಲೂಕಲ್ಲಿ ಎಲ್ಲೂ ಇಲ್ಲ ಸರ್. ಎಲ್ಲ ಪಂಚಾಯತಿ ಒಬ್ಬ ವ್ಯಕ್ತಿ ಪಂಚಾಯತಿಗೆ ಬಂತ ಅಂದರೆ ಅವ್ರು ಟ್ಯಾಕ್ಸು ಕಟ್ಬೋದು, ಖಾತೆನೂ ತೊಗೋಬೋದು, ಪೋಸ್ಟ್ ಆಫೀಸ್ ಇದೆ, ಪೋಸ್ಟ್ ಆಫೀಸ್ ಆ ಕೆಲಸನೂ ಮಾಡ್ಕೋಬೋದು, ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗ್ಬೋದು. ಮತ್ತು ಕೃಷಿ ರೈತರಿಗೆ ಇಲ್ಲಿನ ಈ ಭಾಗದ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ರಮೇಶ್ ಅಣ್ಣವರೇ ಸಹಕಾರ ಬ್ಯಾಂಕ್ನ ಓಪನ್ ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಮತ್ತು ತಗೊಂಡು ಬಂದಿದ್ದಾರೆ. ಈ ಭಾಗದ ರೈತರಿಗೆಲ್ಲ ತುಂಬ ಅನುಕೂಲ ಆಗಿ ಮಾಡಿಕೊಟ್ಟಿದ್ದಾರೆ. ನೀವು ಮೆಂಬರ್ ಆಗಿ ಬಂದು ಏನು ಹೇಳ್ತೀರಾ? ನಮ್ಮ ಅಧಿಕಾರ ಯಾವುದೆಲ್ಲ ಆಗಿದ್ದಿಲ್ಲ ಅಂತ ತುಂಬ ಖುಷಿ ಆಗುತ್ತೆ ಸರ್. ಎಲ್ಲೂ ಇಷ್ಟುವರೆಗೂ ಯಾರಿದ್ರು ಯಾರೂ ಮಾಡೋಕ್ಕಾಗಲ್ಲ. ನೀವು ಒಂದು 5 ವರ್ಷದಲ್ಲಿ ಹೊಸದಾಗಿ ಬಂದು ಎಲ್ಲರೂ ಮೆಂಬರ್ಗಳು ಹೊಸದಾಗಿ ಸರ್ ಬಂದಿರೋದು. 2-3 ಮಾತ್ರ 2ನೇ ಬಾರಿ ಬಂದಿದ್ದಾರೆ ಅಷ್ಟೇ. ಮಿಕ್ಕಿದವರೆಲ್ಲ ಹೊಸಬ್ರೇನೆ. ಇಂಥ ಅಧ್ಯಕ್ಷನ ಪಡ್ಕೊಂಡು ನಾವು ಈ ಥರ ಕೆಲಸ ಮಾಡಿದ್ದೀವಿ ಅಂತಂದರೆ ನಮಗೆ ತುಂಬ ಖುಷಿ. ಈಗ ಅಧ್ಯಕ್ಷಗಿರಿ ಇನ್ನೊಂದು 6 ತಿಂಗಳು ಅವಧಿ ಕೊಟ್ಟಿದ್ರೆ ಬರ್ನಿಂಗ್ ಸೆಂಟ್ರ್ ಸರ್. ಈ ಸುತ್ತಮುತ್ತ ಹಳ್ಳಿಲಿ ಕೆಲವೊಂದು ಊರುಗಳಿಗೆ ಮಾತ್ರ ಸ್ಮಶಾನ ಇದೆ, ಬೇರೆ ಯಾವ ಊರಿಗೂ ಇಲ್ಲ. ಮತ್ತು ಇಲ್ಲಿ ದೊಡ್ಡಪಾಳ್ಯದಲ್ಲಿ ಅಪಾರ್ಟ್ಮೆಂಟ್ ಆಗ್ತಾ ಇದೆ, ಆಲ್ರೆಡಿ ಇಲ್ಲಿ ಪಿಳ್ಳಹಳ್ಳಿಲೂ ಅಪಾರ್ಟ್ಮೆಂಟ್ ಇದೆ. ಇಲ್ಲಿನ ಜನದ ಭಾಗ ಏನೋ ತೊಂದರೆ ಆಗಿ ತೀರ್ಕೊಂಡ್ರೆ ಅವ್ರ ಸ್ಟೇಟ್ಗಂತೂ ಹೋಗೋಕ್ಕಾಗಲ್ಲ. 1-2 ದಿನದಲ್ಲಿ ತುಂಬ ಖರ್ಚು ಬರುತ್ತೆ. ಇಲ್ಲಿ ಬರ್ನಿಂಗ್ ಸೆಂಟರ್ ಆದರೆ ದೇವಸ್ಥಾನ ಇದ್ದಂಗೆ ಇರುತ್ತೆ ಸರ್. ತುಂಬ ಎಲ್ಲ ಜನಗಳಿಗೂ ಅನುಕೂಲ ಆಗುತ್ತೆ ಸರ್. ಓಕೆ, ನಿಮ್ಮ ಹೆಸರು? ಸುಧಾ. ವಿವಿಧ ಕಾಮಗಾರಿಗಳು ನೀವು ನೋಡಿದ್ರೆ ಸಾಕಷ್ಟು ಕಾಮಗಾರಿಗಳು ನಡೆದಿದೆ. ಈಗ ಜನ ಸರ್, ಈಗ ನಿಜ ಹೇಳ್ಬೇಕು ಅಂದರೆ ಈಗ ಎಮ್ ಎಲ್ ಎ ಸಾಹೇಬ್ರನ್ನೇ ಹೇಳ್ಬೋದ್ರು. ಏನು ಈ ಥರ ನಮ್ಮ ವಿವಿಧ ಹೊಸೂರು ಗ್ರಾಮ ಪಂಚಾಯತಿಲಿ ವಿವಿಧ ಕಾಮಗಾರಿಗಳನ್ನ ಪ್ರತಿ ಸಾರಿ ಬಂದಾಗೂ ವಿಜೃಂಭಣೆಯಿಂದಲೇ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಸದಸ್ಯರು ಒಳಗೊಂಡಂತೆ ಇಲ್ಲಿ ನಮ್ಮ ಕಾರ್ಯಕ್ರಮ ಮಾಡಿದ್ದು. ಇವತ್ತು ನಮಗೆ ಕೊಟ್ಟಿದ್ದ 3 ದಿವಸ ಟೈಮು ಸಾಹೇಬರು. ಇವಾಗ ಸೆಷನ್ ನಡೀತಾ ಇತ್ತು. ಈಗ ಒಂದು ನೀವು ನೋಡಿ, ನೀವು ಅಂಬೇಡ್ಕರ್ ಭವನ ಇಡೀ ನಮ್ಮ ಯಲಹಂಕದಲ್ಲಿ ಬಿಟ್ಟರೆ ಹೆಡ್ ಕ್ವಾರ್ಟ್ರು ಅದು ಬಿಟ್ಟರೆ ನೆಕ್ಸ್ಟ್ ನಮ್ಮ ಅಂಬೇಡ್ಕರ್ ಭವನ ನೀವು ನೋಡ್ಬೋದು ಇವತ್ತು ಎಷ್ಟು ವಿಶಾಲವಾಗಿದೆ ಅಂತ. ಈಗ ಬಡವ್ರ ಬಗ್ಗರು ನಮ್ಮಲ್ಲಿ ತುಂಬ ಕ್ಯಾಟಗರೀಸ್ ಎಲ್ಲ ಇದ್ದಾರೆ. ಬಡವ್ರ ಬಗ್ಗರು ಆರಾಮಾಗಿ ಮದುವೆ ಮಾಡ್ಬೋದು ಅಂತ. ಅಲ್ಲಿ ಮದುವೆ ಮಾಡೋಷ್ಟು ಸೌಕರ್ಯ ಅಷ್ಟಿದೆ. ಏನಾದರೂ ಒಂದು ಕಾರ್ಯಕ್ರಮ ಮಾಡ್ಕೊಬೋದು. ಉದಾಹರಣೆ ಬಿಲ್ಡಿಂಗು, ಮತ್ತೊಂದು ಕೆಲಸ, ಇವತ್ತು ಬ್ಯಾಂಕ್ ಒಂದು ಓಪನ್ ಆಯಿತು. ಮುಖ್ಯವಾಗಿ ಆಯುಷ್ಮಾನ್ ಭವನ ಅಂತ ಒಂದು ಹಾಸ್ಪಿಟ್ಲು ಓಪನ್ ಆಗಿದೆ. ಯಾಕಂದರೆ ಇದೆಷ್ಟು ಇಂಪಾರ್ಟೆಂಟ್ ಅಂದರೆ ನಾವು ನಮ್ಮ ಮತ್ತಳ್ಳಿಯಲ್ಲಿ ಒಂದು ಆಯುಷ್ಮಾನ್ ಭವನ ಇದೆ. ಎಲ್ಲರೂ ಇವಾಗ ಎಷ್ಟು ಜನ ಇದನ್ನು ಸದುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂದರೆ ಪ್ರತಿದಿನ 100 ಜನ ಟ್ರೀಟ್ಮೆಂಟ್ ಅಂತಾರೆ. ಶುಗರ್ ಪೇಷಂಟು, BP ಡೈಲಿ ಚೆಕ್ ಮಾಡೋಕೆ ಹೋಗ್ತಾರೆ. ಅದು ತುಂಬ ಇಂಪಾರ್ಟೆಂಟ್. ಅದು ನಮ್ಮ ಇಲ್ಲಿ ಬೇಕಾಗಿತ್ತು, ಅದ್ಭುತವಾಗಿ ಮಾಡಿದ್ರು. ಅದೊಂದು ಬ್ಯಾಂಕು ಈಗೆಲ್ಲ ಸಾಲ ಬೆಳೆ ಎಲ್ಲ ರೈತರುಗಳಿಗೆ ಸಾಲ ಈಗ ಆಲ್ರೆಡಿ ಬೆಳೆಗಳು ಆಗಲೇ ಸಾಲನೇ 60 ಲಕ್ಷ 70 ಲಕ್ಷ ಸಾಲನೇ ಕೊಟ್ಟಿದ್ದಾರೆ ರೈತರುಗಳಿಗೆ. ಪರ್ಸ್ನಲ್ 1 ಕೋಟಿ ರೈತರುಗಳಿಗೆ ಈಗ ಸಾಲ ನಿಮ್ಗೆ ಗೊತ್ತು, ಸಾಲದ ಬೇಸಸ್ ಅಂತ ತಗೊಳ್ಳೋದು ಎಲ್ಲ ಕಟ್ತಾರೆ. ಕೆಲವೊಂದು ಟೈಮಲ್ಲಿ ಬೆಳೆ ವಿಮೆ ಸಾಲ ಎಲ್ಲ ಮನ್ನಾ ಆಗ್ತದೆ. ಅಂಥದ್ದೊಂದು ನಮ್ಮ ಹೊಸೂರು ಪಂಚಾಯತ್ ಉಪಯುಕ್ತ ಬೇಕಾಗ್ತಿತ್ತು. ಈಗ ಖಂಡಿತ ನಿಜ ಹೇಳ್ಬೇಕು ಅಂದರೆ ನಾವು 2ನೇ ಬಾರಿ ಈಗ ನಾವು ನಿಜ ಹೇಳ್ಬೇಕು ಅಂದರೆ ನಾವೇ ಪುಣ್ಯವಂತರು. ಆ್ಯಕ್ಚುಲಿ ಏನು ಗೊತ್ತಾ, ಈಗ ನಾವೆಲ್ಲ ನಮ್ಮ ಏನು ಮೆಂಬರ್ಗಳೆಲ್ಲ ಇದ್ದವು ಸರ್, ಮೆಂಬರ್ಗಳೆಲ್ಲ ಪೂರ್ಣವಾದ ಸಹಕಾರ. ಯಾಕೆಂದರೆ ಅವರು ನಮ್ಮ ಒಂದು ಪಂಚಾಯತಿಗೆ ಭೇಟಿ ಅವರು ಕರೆಕ್ಟಾಗಿದ್ದರೆ ಪಂಚಾಯತಿನ ಸ್ವಲ್ಪ ಸುಧಾರಿತ ನಡ್ಸ್ಕೊಂಡು ಹೋಗ್ಬೋದು ಅನ್ನೋದು ನಮ್ಮೆಲ್ಲರೂ ಭಾವನೆಯಾಗಿತ್ತು. ನಾವು ಹಂಗಾಗಿ ನಮ್ಮಲ್ಲಿ ಅತಿ ಹೆಚ್ಚು ಮಹಿಳೆಯರೇ ಗ್ರಾಮ ಪಂಚಾಯತ್ ಸದಸ್ಯರಿದ್ದು ಅವ್ರನ್ನೂ ಒಳಗೊಂಡಂತೆ ಎಲ್ಲರೂ ಸಹ ಇದು ಏನಿವತ್ತು ನಾವು ನಮ್ಮ ಶಾಸಕರ ಕೈ ಇವತ್ತು ಶಬಾಸ್ಗಿರಿ ತೊಗೊಂಡಿದ್ದಾರೆ ಅಂತನಕ್ಕೆ ಎಲ್ಲರೂ ಕೂಡ ಕಾರಣ. ಅದರಲ್ಲಿ ನಮ್ಮ ಅಧಿಕಾರಿಗಳು, PDO ಆಗಿರ್ಬೋದು, ಸೆಕ್ರೆಟರಿ ಆಗ್ಬೋದು, ಪ್ರತಿಯೊಬ್ಬರೂ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಕೂಡ ತುಂಬ ಕಷ್ಟಪಟ್ಟು ಅಂದರೆ ಶಾಸಕರು ಒಂದು ಮಾತು ಹೇಳೋದು ಹಿಂದೆ ಬಿದ್ದು ಕೆಲಸ ಮಾಡಿಸ್ಕೊಂಡ್ರೆ ಸಂತೋಷ ಸರ್. ನಾವು ಪ್ರತಿ ಈಗ ನಮ್ಮ ರಮೇಶನ ಕರೀತಾರೆ. ಈಗ ನನ್ನ ಕೆಲಸಕ್ಕೆ ಅಂತ ಈಗ ನಾವೊಂದು ಕೆಲಸ ಮಾಡಿ ನಮ್ಮದು ಏನು ಆಕ್ಷನ್ ಪ್ಲಾನ್ ಮಾಡ್ಕೊಂಡಿದ್ವು ಅದೆಲ್ಲ ನಾವು ನೋಡಿ ಇಷ್ಟು ದೊಡ್ಡ ಬಿಲ್ಡಿಂಗ್ ಇವತ್ತು ಎಷ್ಟು ಬಂದಿರೋದು ನಮ್ಮ ಪಂಚಾಯತಿ ಎಲ್ಲ ಮೆಂಬರ್ಗಳು ಬಿಟ್ಕೊಟ್ಟೆ ಇಷ್ಟೆಲ್ಲ ಕೆಲಸ ಮಾಡಿದ್ದು. ಸೊ ಈಗ ಅದಕ್ಕೆ ನಾವು ತುಂಬಬೇಕು ಅಂದರೆ ನಾವು ಇರೋದಿದ್ದೆ ನಮ್ಮ ಶಾಸಕರು. ನಾವು ಈಗ ಶಾಸಕರ ಹತ್ರ ನಾವು ಬರೋವರೆಗೂ ರಾತ್ರಿ ಹೊತ್ತು ಕಾಯ್ದು ಫಂಡೆಲ್ಲ ಹಾಕ್ಸ್ಕೊಂಡು ರಮೇಶನವ್ರ ನೇತೃತ್ವದಲ್ಲಿ ಪ್ರತಿಯೊಬ್ಬರು ಒಂದಳ್ಳಿಂದ ಬಿಟ್ಟಿಲ್ಲ ಈ ಸಲ. ನಮ್ಮ ಅಧಿಕಾರ ಇಲ್ಲದವಲ್ಲಿ ಒಂದಳ್ಳಿಂದ ಬಿಟ್ಟಿಲ್ಲ ಅಷ್ಟೆಲ್ಲ ಫಂಡ್. ಈಗ ಇನ್ನೂ ನಮ್ಮ ಪಂಚಾಯತಿಗೆ 7-8 ಕೋಟಿ ಅಮೌಂಟ್ ಮೊನ್ನೆ ರಾತ್ರಿ ನಾವು ಇವಾಗ ಅಂಬೇಡ್ಕರ್ ಭವನಕ್ಕೆ ಹೋಗಿದ್ವಲ್ಲ, ಮೊನ್ನೆ ರಾತ್ರಿ ಎಲ್ಲ ಪ್ರತಿಯೊಂದು ನಮ್ಮ ಪಂಚಾಯತಿಗಳು ಪ್ರತಿಯೊಂದು ಹಳ್ಳಿಗೂ ತಲಾಕ್ 25 ಲಕ್ಷ ನನಗೆ ಕಾಸು ಹಾಕಿಸಿ ಅದನ್ನು ಇವತ್ತು ಹೇಳಿದ್ರು ಸಾಹೇಬರು ಅಪ್ರೂವಲ್ ಮಾಡಿಸಿದ್ದೀರೋ ಅಂತ ಹೇಳಿದ್ರು. ಆ ಥರ ಕೆಲಸ ಸರ್. ಏನು ಚೆನ್ನಾಗಿದೆ. ಇಂಥ ಅವಧಿ ಸಿಗೋಲ್ಲ. ಎಲ್ಲರೂ ನಮ್ಮ ಮೆಂಬರ್ಗಳು ಒಳ್ಳೆ ಅವಧಿ ಇದು. ನಮಗಂತೂ ತುಂಬ ಆತ್ಮ ತೃಪ್ತಿ ಇದೆ. ಮುಂದೆ ಬರೋ ಅಂಥ ಈಗ ನಮ್ಮ ಇಲ್ಲಿ ಮುಖ್ಯವಾಗಿ ಏನಿದೆ ಅಂತ ಪಂಚಾಯತಿಲಿ ಮುಂದೆ ಬರೋರು ಇದೇ ರೀತಿಯಾದಂತಹ ಈಗ ರಾಜಕೀಯ ಏನಾಗುತ್ತೋ ಗೊತ್ತಿಲ್ಲ. ನಮ್ಮ ಗ್ರಾಮ ಪಂಚಾಯತ್ ಆಗ್ಬೋದು, ಗ್ರೇಟರ್ ಬೆಂಗಳೂರು ಆಗ್ಬೋದು, ನಗರಸಭೆ ಆಗ್ಬೋದು, ಜಿಲ್ಲಾ ಪಂಚಾಯತ್ ಆಗ್ಬೋದು, ಎನಿವನ್ ಮುಂದೆ ಬರೋ ಅಂಥವ್ರು ಎಲ್ರಿಗೂ ನಾನು ಹೇಳ್ತೀವಿ ಈ ಥರ ಏನು ಹಿಂದೆ ಈಗ ಇದಿರಲ್ಲ ಅಧ್ಯಕ್ಷ ಸಮಾನವಾಗಿ ಇಂಥ ಜೊತೆಗೆ ಸದಸ್ಯರು ಇದ್ರಲ್ಲ, ಇದೇ ರೀತಿ ಕೆಲಸನ ಮಾಡಿಸ್ಕೊಂಡು ಪ್ರತಿಯೊಂದು ಹಳ್ಳಿಯಲ್ಲೂ ಹೋಗಿ ಇದೇ ರೀತಿ ಯಶಸ್ವಿಯನ್ನು ಕಾಡಲಿ. ಯಾಕೆಂದರೆ ಈಗ ಮಾಡಿಬಿಟ್ಟಿರೋದು ತಿರ್ಗಾ ಬರೋದು, ತಿರ್ಗಾ ತೊಂದರೆ ಆಗೋದು ಆ ಥರ ಕಾರ್ಯಕ್ರಮ ಅಲ್ಲ. ನಾವು ತುಂಬ ಅತ್ಯುತ್ತಮವಾಗಿ ನಮ್ಮ ಅಧ್ಯಕ್ಷರು ಒಳಗಂಟಂತೆ ಎಲ್ಲ ಮೆಂಬರ್ಗಳು, ಪಂಚಾಯತಿ ಸಿಬ್ಬಂದಿಗಳು ಸಮೇತವಾಗಿ ಅದ್ಭುತವಾದ ಕೆಲಸ ಮಾಡಿ ಕೊನೆಯದೊಂದೇ ಒಂದು ಕೂಡ ಇದ್ದವತ್ತು ನಮ್ಮದು ಬಳ್ಳಾರಿಯಿಂದ ಒಂದು ಸಲ ಬಂದಿದ್ದರು, ಒಂದು ರಾಯಚೂರಿಂದ ಬಂದಿದ್ದರು.
ನಾವು ಅವತ್ತು ಪಂಚಾಯತಿಗೆ ಆಕಸ್ಮಿಕವಾಗಿ ಬಂದಿದ್ದು, ಅವರು ಅಲ್ಲಿಂದ ಬಂದಿದ್ದರು. ಅಲ್ಲಿಂದ ಬಂದು ಅವರು ಬಂದು ಇಲ್ಲೇನು ಫಸ್ಟ್ ನೋಡೋದಿಲ್ಲ, ಫಸ್ಟ್ ಎಲ್ಲ ನೋಡಿದ್ರು. ನಾವು ಅವತ್ತು ಪಂಚಾಯತಿಗೆ ಸುಮ್ಮನೆ ಕಾರ್ಯಕ್ರಮದಿಂದ ನಾವು ಒಂದು 7-8 ಜನ ಮೆಂಬರ್ ಇದ್ದೋ. ಆವಾಗ ಅವ್ರು ಬಂದು ನಮ್ಮ ಬಿಲ್ಡಿಂಗ್ ನೋಡಿದ ತಕ್ಷಣ ಈ ಥರ ಪಾಪ ಇಲ್ಲಿ ಅವ್ರಿಗೆ ಅನ್ನೋದು ಇರಲ್ಲ. ಆಮೇಲೆ ಸ್ವತಃ ದುಡ್ಡು ಅಧ್ಯಕ್ಷ ಹಾಕಿದ್ದು ಕೇಳ್ಕೊಂಡ್ರು. ಆ ಅದು ಬೋರ್ಡ್ ಎಲ್ಲ ನೋಡಿದ್ರು, ಅವರೆಲ್ಲ ಫೋಟೋ ತೊಗೊಂಡ್ರು. ಒಳಗಡೆ ನಮ್ಮ ಅದು ಚೇಂಬರಲ್ಲಿ ಹೋದ್ರು, ಚೇಂಬರಲ್ಲಿ ನೋಡಿದ್ರು ಮೀಟಿಂಗಲ್ಲಿ ಹೆಂಗಿದೆ ಅಂತ. ಅದೆಲ್ಲ ತುಂಬ ಖುಷಿಪಟ್ಟರು. ನೀವೆಲ್ಲ ಪುಣ್ಯವಂತರು ಅಂತ ಆ್ಯಕ್ಚುಲಿ ಅವರೇ ಹೇಳ್ಬಿಟ್ಟು ಹೋದ್ರು. ಆಮೇಲೆ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರಲ್ಲ, ಇಷ್ಟೊಂದು ಕಾರ್ಯಕ್ರಮ ಮಾಡಿ ಪ್ರತಿಯೊಂದು ನೋಡ್ರವರು. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಏನೇನು ಬಿಲ್ಡಿಂಗ್ಸ್ ಇದೆ ಅವರೆಲ್ಲ ಪ್ರತಿಯೊಂದು ಯೋಚನೆ ಮಾಡಿ ಅವ್ರು ಇಲ್ಲಿಂದ ಫೋಟೋ ಇಲ್ಲೇ ನಿಂತ್ಕೊಂಡು ನಮ್ಮ ಅಧ್ಯಕ್ಷರನ್ನು ಸಹಿತವಾಗಿ ಫೋಟೋ ತೆಗೆಸ್ಕೊಂಡು ಎಲ್ಲ ಅವರು ನಮ್ಗೆ ಅವ್ರ ಹತ್ರ ಒಬ್ಬರಿಬ್ರದ್ದು ನಂಬರ್ ಇಸ್ಕೊಂಡಿದ್ದು ಅಧ್ಯಕ್ಷರದ್ದು. ಅವರೆಲ್ಲ ನಮ್ಗೆ ಅಪ್ಡೇಟ್ ಮಾಡಿ ಅಲ್ಲಿನ ಮಾಧ್ಯಮಗಳಿಗೆ ಈ ರೀತಿ ಇದೆ ಅಂತ ಅಲ್ಲಿ ತಿಳಿಸಿದ್ರು. ಓಕೆ, ತಮ್ಮ ಕುಮಾರ್ ಅಂತ.